ನಮಸ್ತೆ, ನನ್ನ ಹೆಸರು ಶ್ರೀಹರ್ಷ ಅಂತ. ನಾನು ನಮ್ಮ ಕಂಪ್ನಿ ಬಂದು ಕೃಷಕ ಅನ್ಮ್ಯಾಂಡ್ ಆ್ಯಂಡ್ ಏರ್ಬೋರ್ನ್ ಸೊಲ್ಯೂಷನ್ಸ್. ನಾವು ಬೆಂಗಳೂರಲ್ಲಿ ಶುರು ಮಾಡಿರೋಂಥ ಇದು ಒಂದು ಕಂಪ್ನಿ. ಬೆಂಗಳೂರಲ್ಲಿ ರಾಜಾಜಿನಗರದಲ್ಲಿ ಈ ಕಂಪ್ನಿನ ಶುರು ಮಾಡಿ ಇವಾಗ ಸದ್ಯಕ್ಕೆ ನಾಗರಬಾವಿ ಮತ್ತು ನೆಲಮಂಗಲದಲ್ಲಿ ನಮ್ಮದು ಫೆಸಿಲಿಟೀಸ್ ಇದೆ. ಈ ಕಂಪ್ನಿಯಲ್ಲಿ ನಾವು ಏನು ಮಾಡ್ತೀವಿ, ನೀವು ನೋಡ್ತಿರೋ ಹಾಗೆ ಇಲ್ಲಿ ಡ್ರೋನ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆಮೇಲೆ ಯಾರು ಈ ಡ್ರೋನ್ಸನ್ನು ಬಳಕೆ ಮಾಡಬೇಕೋ ಅಂಥವ್ರಿಗೆ ನಾವು ಟ್ರೈನಿಂಗನ್ನು ಕೊಡ್ತೀವಿ. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಈ ಡ್ರೋನ್ಸು ಇದು ಬಂದು ಡಿಸಾಸ್ಟರ್ ರೆಸ್ಪಾನ್ಸ್. ಎಲ್ಲಿ ಫೈರ್ ಆಗುತ್ತೆ, ಏನೋ ರಿಮೋಟ್ ಏರಿಯಲ್ಲಿ ಇವಾಗ ಕಾಡ್ಗಿಚ್ಚಾಗೋದು, ಕಾಡ್ಗಿಚ್ಚಾದಾಗ ಈ ಡ್ರೋನನ್ನು ನಾವು ಬಳಕೆ ಮಾಡಿಕೊಂಡು ಕಾಡ್ಗಿಚ್ಚಿಂದ ಫ್ಲೇಮ್ ಫ್ರಂಟ್ ಅಂತ ಹೇಳ್ತೀವಿ, ಅದನ್ನು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನೀವು ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಫೈರ್ ಎಕ್ಸ್ಟಿಂಗ್ವಿಷಿಂಗ್ ಬಾಲ್ ಅಂತ. ಅದರಲ್ಲಿ ಮೋನೋ ಅಮೋನಿಯಂ ಫಾಸ್ಫೇಟ್ ಪೌಡರನ್ನು ನಾವು ಯೂಸ್ ಮಾಡಿಕೊಂಡು ಫೈರನ್ನು ಕಂಟ್ರೋಲ್ ಮಾಡ್ತೀವಿ. ಈ ಡ್ರೋನಲ್ಲಿ ನೀವು ಏನು ನೋಡ್ತೀರಾ, ಇಲ್ಲಿ 4 ಕ್ಯಾನಿಸ್ಟರ್ಗಳಿದೆ. ಈ 4 ಕ್ಯಾನಿಸ್ಟರಲ್ಲಿ ಈ ಬಾಲ್ಸನ್ನ ಹಾಕ್ಬಿಟ್ಟು ನಾವು ಎಲ್ಲೋ ದೂರದಲ್ಲಿ ಬಂದು ಕಾಡ್ಗಿಚ್ಚು ಶುರು ಆಗಿದೆಯೋ ಇಲ್ಲ ಯಾವ್ದಾದ್ರು ಹೈ ರೈಸ್ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಶುರು ಆಗಿದೆಯೋ ಅಲ್ಲಿಗೆ ಈ ಬಾಲ್ ಅನ್ನು ಡ್ರಾಪ್ ಮಾಡಿದಾಗ 100 ಸ್ಕ್ವೇರ್ ಫೀಟ್ ಅನ್ನೋ ಅಷ್ಟು ಏರಿಯಾನಲ್ಲಿ ಅದು ಇದನ್ನ ಕಾಡ್ಗಿಚ್ಚನ್ನ ಇಲ್ಲ ಫೈರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಏನು ನೋಡ್ತಾ ಇದೀವಿ, ಈ ಡ್ರೋನ್ ಬಂದು ಕಾರ್ಗೋ ಡೆಲಿವರಿ. ಇದು ಇವಾಗ ಡಿಸಾಸ್ಟರ್, ಎಲ್ಲರೂ ಒಂದು ಪ್ರವಾಹ ಆಗ್ತಾ ಇದೆ, ಇಲ್ಲ ಎಲ್ಲರೂ ಒಂದು ಪ್ರಳಯ ಆಗಿದೆ, ಲ್ಯಾಂಡ್ ಸ್ಲೈಡ್ ಅಂತ ಹೇಳ್ತೀವಿ, ಅದಾಗಿದೆ. ಇವಾಗ ಆ ಕಡೆ ಪ್ರವಾಹದ ಆ ಕಡೆ ಯಾರೋ ಒಬ್ರು ಇದ್ದವರು ಅವರಿಗೆ ಮೆಡಿಕಲ್ ಸಪೋರ್ಟ್ ಕೊಡಬೇಕು, ಇಲ್ಲ ಅವ್ರಿಗೆ ಊಟ ಕಳಿಸ್ಬೇಕು, ಆ ಥರ ಕೇಸಲ್ಲಿ ಈ ಡ್ರೋನ್ ಯೂಸ್ ಮಾಡ್ತೀವಿ. ಇದಕ್ಕೆ ಕೆಳಗಡೆ ಒಂದು ವಿಂಚ್ ಮೆಕ್ಯಾನಿಸಮ್ ಅನ್ನು ಕೊಟ್ಟಿದ್ದೀವಿ. ಈ ಪ್ರವಾಹ ಆದಾಗ ಏನು ಪ್ರಾಬ್ಲಮ್ ಅಂದರೆ ನಾವು ಡ್ರೋನನ್ನು ಲ್ಯಾಂಡ್ ಮಾಡೋಕ್ಕಾಗಲ್ಲ. ಆವಾಗ ಈ ವಿಂಚನ್ನು ಯೂಸ್ ಮಾಡಿಕೊಂಡು 15 ಮೀಟರ್ ತನಕ ನಾವು ಕೆಳಗಡೆ ಕಳಿಸ್ಬಿಟ್ಟು ಅವ್ರಿಗೆ ಕೈಗೆ ಸಿಗೋ ತನಕ ನಾವು ಅದನ್ನು ರೀಚ್ ಮಾಡಿಸ್ಬಿಟ್ಟು ಬರ್ಬೋದು. ಎಷ್ಟೊಂದು ಸಲ ನಾವು ಮೆಟೀರಿಯಲ್ ಡೆಲಿವರಿ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಮೆಟೀರಿಯಲ್ ಡೆಲಿವರ್ ಆಗಿದ್ದು ಒಂದೊಂದ್ಸಲ ನೀರಿಗೆ ಬಿದ್ದೋಗುತ್ತೆ, ಅದು ಯೂಸ್ ಆಗಲ್ಲ, ಇಲ್ಲ ಬಿದ್ದು ಒಡೆದೋಗುತ್ತೆ, ಯೂಸ್ ಆಗಲ್ಲ. ಆದರೆ ಇದರಲ್ಲೇನು, ನಾವು ವಿಂಚಲ್ಲಿ ಇಟ್ಕೊಂಡು ಕೆಳಗಡೆ ಬಿಟ್ಟಾಗ ಅದು ಕ್ಲೀನಾಗಿ ಅವ್ರ ಕೈಗೆ ಸಿಗೋ ಅಷ್ಟು ನಾವು ಹೆಲ್ಪ್ ಮಾಡ್ಬೋದು. ಇದು ಮುಂದಕ್ಕೆ ನಮ್ಗೆ ಹೆಂಗೆ ಬಳಕೆ ಬರುತ್ತೆ, ಇವಾಗ ನಾವು ನೋಡಿರ್ಬೋದು, ಲಾಸ್ ಏಂಜಲ್ಸಲ್ಲಿ ಇವಾಗ ರೀಸೆಂಟಾಗಿ ಬೆಂಕಿ ಹತ್ಕೊಂಡಿತ್ತು ಕಾಡಿಗೆ. ಬೆಂಕಿ ಹತ್ಕೊಂಡಾಗ ಯಾರಿಗೂ ಎಮರ್ಜೆನ್ಸಿನಲ್ಲಿ ರೆಸ್ಪಾಂಡೇ ಮಾಡೋಕ್ಕಾಗಲ್ಲ. ಮನೆಗೆ ಬೆಂಕಿ ಹತ್ಕೊಂಡಾಗ್ಲೂ ಯಾರಿಗೂ ರೆಸ್ಪಾಂಡ್ ಮಾಡೋಕ್ಕಾಗಲಿಲ್ಲ. ಅದೇ ಈ ಡ್ರೋನ್ ಅಂತ ಇದ್ದಿದ್ರೆ ಅಲ್ಲಿ ಹೋಗ್ಬಿಟ್ಟು ಈ ಫೈರ್ ಎಕ್ಸ್ಟಿಂಗ್ವಿಷರ್ ಬಾಲ್ನ ಡ್ರಾಪ್ ಮಾಡಿದಾಗ ಎಷ್ಟೊಂದು ಕಂಟ್ರೋಲ್ ಆಗೋಗಿರೋದು. ಸೊ ಆ ನಿಟ್ಟಿನಲ್ಲಿ ನಾವು ಅದನ್ನೊಂದು ದೃಷ್ಟಿ ಇಟ್ಕೊಂಡು ಈ ಡ್ರೋನನ್ನು ಡಿಸೈನ್ ಮಾಡಿ ಲಾಂಚ್ ಮಾಡಿದ್ದೀವಿ. ಇಲ್ಲಿ ಇನ್ನು ನಮ್ಮದು ಬೇರೆ ಪ್ರಾಡಕ್ಟ್ಸ್ ಏನಂದರೆ ಅಗ್ರಿಕಲ್ಚರ್ಗೆ ನೀವು ನೋಡ್ಬೋದು, ಇಲ್ಲಿ ಕೃಷಕ್ AI 10A ಅಂತ ಈ ಡ್ರೋನನ್ನು ನಾವು ಅಗ್ರಿಕಲ್ಚರ್ಗೆ ಅಂತ ಲಾಂಚ್ ಮಾಡಿದ್ದೀವಿ. ಇದರಲ್ಲಿ ಇಟ್ಕೊಂಡು ರೈತರು ಔಷಧಿಗಳನ್ನ ಮತ್ತು ಫರ್ಟಿಲೈಸರ್ಸ್ನ ಸಿಂಪಡಣೆ ಮಾಡ್ಬೋದು. ಸಿಂಪಡಣೆ ಮಾಡೋದು ಹೇಗೆ, ಇವತ್ತು ಒಂದು ಎಕರೆಗೆ 4 ಗಂಟೆಯಿಂದ 6 ಗಂಟೆ ಏನು ಟೈಮ್ ಖರ್ಚಾಗುತ್ತೆ, ಇದು 4 ರಿಂದ 8 ನಿಮಿಷದೊಳಗೆ ನಮಗೆ ಮಾಡಿಕೊಡುತ್ತೆ. ಇದು ನಮ್ಮ ಪ್ರಾಡಕ್ಟ್ಸು, ಮತ್ತು ಇದರಿಂದ ನಮಗೆ ಈ ಥರ ಒಂದು ಹೆಲ್ಪ್ ಮಾಡೋವಂಥ ಒಂದು ಗುರಿ ಇಟ್ಕೊಂಡಿದ್ದೀವಿ. ನೋಡಿದ್ರಲ್ಲ, ಇದು ಕೃಷಕ ಕಂಪನಿಯ ಡ್ರೋನ್ನ ಸಾಮರ್ಥ್ಯ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರುವಂತಹ ಅಗ್ನಿ ಅನಾಹುತಗಳು, ಅರಣ್ಯದಲ್ಲಾಗ್ತಿರುವಂತಹ ಬೆಂಕಿ, ಈ ರೀತಿ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮಲ್ಲಿಯೂ ನಮ್ಮ ರಾಜ್ಯದಲ್ಲೂ ಇಂಥ ಸನ್ನಿವೇಶಗಳು ಎದುರಾದ ಸಂದರ್ಭದಲ್ಲಿ ಅದನ್ನು ಜೀವಹಾನಿ ಇಲ್ಲದ ರೀತಿಯಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದಕ್ಕೆ ಈ ಡ್ರೋನ್ಗಳು ಸಹಕಾರಿಯಾಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಇವುಗಳನ್ನು ರಚನೆ ಮಾಡಲಾಗ್ತಾ ಇದೆ. ಇಂತಹ ಡ್ರೋನ್ಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾಣಿಸಿಕೊಳ್ಳುವ ಮುಖಾಂತರ ಸಂಕಷ್ಟದ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪಗಳಲ್ಲಿ ಬಳಕೆ ಮಾಡುವಂಥ ಸನ್ನಿವೇಶವನ್ನು ಎದುರು ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿಜಯ್ ಜೊತೆ ರಾಕೇಶ್, TV5 ಬೆಂಗಳೂರು.